ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತೇನು ಟಾಪಿಕ್ ಬಂದುಬಿಟ್ಟು ಆ್ಯಕ್ಚುಲಿ ಒಂದು ಕಂಪ್ಯಾರಿಸನ್ ವೀಡಿಯೋ. ಸೊ 3 ಗಾಡಿಗಳು ಬಂದೆ. ಸೊ ನಾನು ಆಲ್ರೆಡಿ ಮಹಾ ಕಂಪ್ಯಾರಿಸನ್ ಅಂತ ಹೇಳ್ತಾ ಇದ್ದಲ್ಲ, ಅದೇ ಒಂದು ಮಹಾ ಕಂಪ್ಯಾರಿಸನ್ದು ಶಾರ್ಟ್ ಮಾಡಿಬಿಟ್ಟಿದ್ದೀನಿ. ಮಹಾ ಇಲ್ಲ ಇವಾಗ 3 ಗಾಡಿಗಳು ಕಂಪ್ಯಾರಿಸನ್ನು. ಒಂದು ಟ್ರ್ಯಾಂಪ್ ಅವ್ರದ್ದು ಸ್ಪೀಡ್ T4, ಹೀರೋ ಅವ್ರದ್ದು ಮ್ಯಾವ್ರಿಕ್ X440 ಹಾಗೂ ನಿಮ್ಮದು ಜಾವಾ ಅವ್ರದ್ದು 42 FJ. ಸೊ ಈ 3 ಗಾಡಿಗಳ ಬಗ್ಗೆ ಕಂಪ್ಯಾರಿಸನು. ಸೊ ಆ್ಯಕ್ಚುಲಿ ಆ ಕಂಪ್ಯಾರಿಸನ್ ನಾನು ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಮನೇಲಿ ಕೂತ್ಕೊಂಡು ಮಾಡಿಬಿಟ್ಟಿದ್ದೀನಿ. ಅದೇ ರೂಮಲ್ಲಿ ಮಾಡ್ತೀನಿ ನೋಡಿ ವೀಡಿಯೋಸು, ಇನ್ಫಾರ್ಮೇಟಿವ್ ಕಂಟೆಂಟು ಅದೇ ಮಾಡಿದ್ದೀನಿ. ಬಟ್ ದ ಥಿಂಗ್ ಈಸ್ ವೀಡಿಯೋ ಬಂದುಬಿಟ್ಟು ತುಂಬ ಲಾಂಗ್ ಆಗಿಬಿಡ್ತು. ಸೊ ನಾನು ಸ್ವಲ್ಪ ಶಾರ್ಟ್ ಮಾಡೋಣ ಅಂತ. ಐ ನೋ ದಟ್ ಲಾಸ್ಟ್ ವೀಡಿಯೋನು ADB ಡ್ರೀಮ್ ಬಂದು ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಒಂದು ವೀಡಿಯೋ ಮಾಡಿದ್ದೆ ನೋಡಿ. ಸೊ ಅದು ತುಂಬ ಲಾಂಗ್ ಆಯಿತು. ಐನೋ ವ್ಯೂವರ್ಶಿಪ್ ಕಮ್ಮಿ ಇರುತ್ತೆ, ಬಟ್ ನನಗೆ ಕಂಟೆಂಟ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಅದು ಮಾಡಿದ್ದೀನಿ, ಯೂಸ್ಫುಲ್ ಆಗಿರಲಿ ಅಂತ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ಗೆ. ಎನಿವೆ ಈ ಇದನ್ನು ತುಂಬ ಲಾಂಗಾಗಿ ಸ್ಟ್ರೆಚ್ ಮಾಡೋದು ಬೇಡ ಅಂತ ಒಂದು 2 ಹಾಫಲ್ಲಿ ಡಿವೈಡ್ ಮಾಡಿದ್ದೀನಿ ಆ ವೀಡಿಯೋನು. ಫಸ್ಟ್ ಹಾಫ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ ದ ಕ್ಯಾಟಗರಿ ಆಫ್ 3 ಬೈಕ್. ಈ 3 ಬೈಕು ಯಾವ ಕ್ಯಾಟಗರಿಯಲ್ಲಿ ಫಾಲ್ ಆಗ್ತಾಯಿದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದರದ್ದು ಒಂದು ವೀಡಿಯೋ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮಗೆ ರಿಗಾರ್ಡಿಂಗ್ ದ 3 ಗಾಡಿಗಳ ಕಂಪ್ಯಾರಿಸನ್. ಸೊ 3 ಗಾಡಿಗಳು ಏನೇನು ಕಂಪ್ಯಾರಿಸನ್ ಇದೆ. ಸೊ ಅದು ಕ್ವಿಕ್ಕಾಗಿ ನಾನು ಹೇಳಿದ್ದೀನಿ, ಸಣ್ಣ ಈಸಿಯಾಗಿ ಕಂಪೇರ್ ಮಾಡಿದ್ದೀನಿ, ತುಂಬ ಏನು ಜಾಸ್ತಿ ಡೀಟೇಲಿಂಗ್ ಹೋಗಿಲ್ಲ. ಸೊ ಈಸಿ ಕಂಪ್ಯಾರಿಸನ್ ಮಾಡಿದ್ದೀನಿ. ಸೊ ಅದು ಇರುತ್ತೆ. ಸೊ ನಿಮಗೆ ಈಸಿಯಾಗಿ ಎರಡು ಪಾರ್ಟಲ್ಲಿ ವೀಡಿಯೋ ಡಿವೈಡ್ ಆಗಿರುತ್ತೆ. ಸೇಮ್ ಡೇ ಅಪ್ಲೋಡ್ ಮಾಡಿರ್ತೀನಿ ನಾನು. ನಿಮಗೆ ಇನ್ ಕೇಸ್ ಲಾಂಗರ್ ವರ್ಷನ್ ನೋಡಬೇಕು, ಕಂಪ್ಲೀಟ್ ನೋಡಬೇಕಂದ್ರೆ ಆ ಫಸ್ಟ್ ಪಾರ್ಟ್ ನೋಡಿ. ಸೆಕೆಂಡ್ ಪಾರ್ಟಲ್ಲಿ ನಾನು ಓನ್ಲಿ ರಿಗಾರ್ಡಿಂಗ್ ಈ ಗಾಡಿಗಳೇನಿದೆ ನೋಡಿ ಅದ್ರ ಮಧ್ಯೆ ಇರೋ ಕಂಪ್ಯಾರಿಸನ್ ಫಾರ್ ಬೈಯರ್ಸ್ ಹು ಆರ್ ಇಂಟ್ರೆಸ್ಟೆಡ್ ಟು ಬೈ, ಅವ್ರಿಗೋಸ್ಕರ ಮಾಡಿರೋದು ವೀಡಿಯೋ. ಹೋಪ್ಫುಲಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ 2 ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು 3 ವೇ ಕಂಪ್ಯಾರಿಸನ್ನು. ಫಸ್ಟ್ಲಿ ಯಾವ ಕ್ಯಾಟಗರಿ ಆಫ್ ಬೈಕ್ಸ್ ಅಂತ ಹೇಳ್ಬಿಡ್ತೀನಿ. ದೀಸ್ ಆರ್ ಪ್ರೀಮಿಯಮ್ ಬಜೆಟ್ ರೆಟ್ರೋ ರೋಡ್ಸ್ಟರ್ ಸಿಟಿ ಬೈಕ್ ಕ್ಯಾಟಗರಿ. ಸೊ ಈ ಕ್ಯಾಟಗರಿನ ನಾನು ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ 3 ಗಾಡಿಗಳನ್ನೇ ನಾನು ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ. ನಾನು ಒಂದು ವೀಡಿಯೋ ಫ್ಯೂ ವೀಡಿಯೋಸ್ ಬ್ಯಾಕ್ ನಾನು ಹೇಳಿದೆ, ಒಂದು ಮಹಾ ಕಂಪ್ಯಾರಿಸನ್ ಮಾಡ್ತೀನಿ, ಎಷ್ಟೊಂದು ವೆಹಿಕಲ್ಸ್ ಜೊತೆಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಲೈಕ್ ಹಂಟರು, ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಐ ಹ್ಯಾಡ್ ಥಾಟ್ಸ್ ಆಫ್ ಕಂಪೇರಿಂಗ್ ಇಟ್ ವಿತ್ ಹಸ್ಕ್ವರ್ನ ಅವ್ರದ್ದು ವಿಟ್ ಪಿಲಿಯನ್ 250 ಜೊತೆನೂ ಆ್ಯಂಡ್ ಆಲ್ಸೋ ದ NS 400 ಜೊತೆನೂ ಕಂಪೇರ್ ಮಾಡೋ ಜೊತೆ ಇದ್ದೆ. ಬಟ್ ದ ಥಿಂಗ್ ಇಸ್, ಈ 3 ಗಾಡಿಗಳದ್ದು ಒಂದು ಸಿಮಿಲಾರಿಟಿ ಇದೆ. ಸೊ ಅದಕ್ಕೆ ನನಗೆ ಈ 3 ಗಾಡಿನ ಕಂಪೇರ್ ಮಾಡೋಣ ಅಂತ ಇದೆ. ಆ್ಯಂಡ್ ಆ ಗಾಡಿಗಳಲ್ಲಿ ಪವರ್ ಫಿಗರ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಇದ್ರದ್ದು ಒಂಥರ ಸಿಮಿಲರ್ ಪವರ್ ಫಿಗರ್ಸ್ ಇದೆ. ದಟ್ ಈಸ್ ಒನ್ ಮೋರ್ ಥಿಂಗು. ಆ್ಯಂಡ್ ಇದ್ರದ್ದು ಪರ್ಪಸ್ ಆಲ್ಸೋ ವೆರಿ ಸಿಮಿಲರ್ ಅದೇ. ಆ ಗಾಡಿಗಳು ಐ ವುಡ್ ಸೇ ದ ರೈಡಿಂಗ್ ಸ್ಟೈಲು, ಪರ್ಪಸ್ಸು ಆ್ಯಂಡ್ ಎವ್ರಿಥಿಂಗು. ಆ್ಯಂಡ್ ಸ್ವಲ್ಪ ಗಾಡಿಗಳು ತುಂಬ ಲೈಕ್ ಹಂಟರ್ ಅಂತ ಗಾಡಿ ತುಂಬ ಹಳೆ ಗಾಡಿ. ಸೊ ಅದಕ್ಕೋಸ್ಕರ ಇದೊಂಥರ ಪ್ರಾಪರ್ ಟೈಪ್ ಆಫ್ ನನಗೆ ಒಂದು ಸಿಮಿಲರ್ ಗಾಡಿಗಳಂತ ಅನಿಸ್ತು. ಅದಕ್ಕೋಸ್ಕರ ಈ ಗಾಡಿಗಳನ್ನ ಮಾತ್ರ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಎನಿವೆ ಈ ಸೆಗ್ಮೆಂಟ್ ಯಾವುದು ಅಂತ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಈ ಆಸ್ ಐ ಟೋಲ್ಡ್ ಯು, ಇಟ್ ಈಸ್ ದ ಪ್ರೀಮಿಯಂ ಬಜೆಟ್ ರೆಟ್ರೋ ರೋಡ್ಸ್ಟರ್ ಆ್ಯಂಡ್ ಸಿಟಿ ಸೆಗ್ಮೆಂಟು. ಸೊ ಬೇಸಿಕಲಿ ಪ್ರೈಮರಿಲಿ ಏನು ಅಂದರೆ, ಈ ಗಾಡಿಗಳನ್ನ ತೊಗೊಳ್ಳೋವಂಥ ಮೇನ್ ರೀಸನ್ ಬಂದ್ಬಿಟ್ಟು ಒಂದು ಪ್ರೀಮಿಯಂ ಫೀಲ್ ಆಗಲಿ ಅಂತ ತುಂಬ ಜನ ಈ ಗಾಡಿಗಳನ್ನ ತೊಗೋತಾರೆ, ಈ 3 ಗಾಡಿಗಳನ್ನ. ಇಟ್ ಈಸ್ ನಾಟ್ ನೆಸೆಸರಿಲಿ ಇದರಿಂದ ಪರ್ಫಾರ್ಮೆನ್ಸು ಎಕ್ಸಾಕ್ಟ್ಲಿ ಒಂದು ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ಪ್ರಕಾರ ಹೈ ಲೆವೆಲ್ ಪರ್ಫಾರ್ಮೆನ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಬಟ್ ಒಂದು ಪ್ರೀಮಿಯಂ ಅಂತ ಒಂದು ಫೀಲ್ ಕೊಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬಿ ಇನ್ ಅ ಬಜೆಟ್ ಕ್ಯಾಟಗರಿ. ಐನೋ ಬಜೆಟ್ ಅಂದರೆ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಅಗೇನ್ ಪ್ರೈಸ್ ಇದರದ್ದು ತುಂಬ ಚೀಪ್ ಇಲ್ಲ, in under 2 lakhs illa or over 3 lakhs illa. It's in that very favorite range of our Indians where a lot of sales happens. So high sales happens in the 2 to 3 lakh segment ಇದೆ. ಆ ಹಾಟ್ ಸೆಗ್ಮೆಂಟ್ ಅಲ್ಲಿ ಇದು ಫಾಲ್ ಆಗ್ತದೆ. ದಟ್ ಈಸ್ ಒನ್ ರೀಸನ್. ಸೊ ಬಜೆಟ್ ಸೆಗ್ಮೆಂಟ್ ಅಂತ ಹೇಳ್ತೀನಿ, ಬಿಕಾಸ್ ಇದೊಂದು ಪ್ರೀಮಿಯಂ ಫೀಲ್ ಕೊಟ್ಟರು ನಿಮಗೆ ಬಜೆಟ್ ಆಗಿದೆ. ಆ್ಯಂಡ್ ರೆಟ್ರೋ ರೋಡ್ಸ್ಟರ್. ಸೊ 3ದು ಐ ಥಿಂಕ್ ದ ಡಿಸೈನ್ ಲ್ಯಾಂಗ್ವೇಜ್ ಬಂದು ರೆಟ್ರೋ ರೋಡ್ಸ್ಟರ್ ಇಂದ. ಆ್ಯಂಡ್ ಈ 3 ಗಾಡಿಗಳದ್ದು ಪ್ರೈಮ್ ಪರ್ಪಸ್ ಬಂದು ಸಿಟಿ ಕಮ್ಯೂಟಿಂಗ್ಗೋಸ್ಕರ. ಸೊ ಸಿಟಿ ಕಮ್ಯೂಟಿಂಗ್ ಮೇನ್ ಪರ್ಪಸ್ಸು ಆ್ಯಂಡ್ ರೆಗ್ಯುಲರ್ ಡೇ ಟು ಡೇ ಯೂಸ್ಗೋಸ್ಕರ ಈ ಗಾಡಿನ ತಗೋತಾರೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇದನ್ನ ತಗೊಳ್ಳೋರ್ದು ಮೇ ಬಿ ದಿಸ್ ಮೈಟ್ ಬಿ ದೇರ್ ಫಸ್ಟ್ ಪ್ರೀಮಿಯಂ ಬೈಕ್ ಆರ್ ಇಟ್ ಮೈಟ್ ಬಿ ದೇರ್ ಓನ್ಲಿ ಬೈಕ್ ಇನ್ ದೇರ್ ಗ್ಯಾರೇಜ್. ಸಿಂಗಲ್ ಬೈಕ್ ಗ್ಯಾರೇಜ್ ಇರೋರಿಗೆ ಇದು ತಗೋಬೇಕಂತ ನಾನು ಸಜೆಸ್ಟ್ ಮಾಡ್ತೀನಿ. ಫಸ್ಟ್ಲಿ ಆಸ್ ಐ ಟೋಲ್ಡ್ ಯು, ಫಸ್ಟ್ ಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು ಈ ಸೆಗ್ಮೆಂಟ್ ಆಫ್ ಬೈಕ್ನ ಏನಕ್ಕೆ ಜನ ಬೈ ಮಾಡ್ತಾರೆ. ಐ ಮೀನ್ ಈ 3 ಬೈಕ್ ನಾನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಈ 2 to 3 lakh ಸೆಗ್ಮೆಂಟ್ ಬೈಕ್ನ ಮೇಜರ್ಲಿ ಜನ ಏನಕ್ಕೆ ತಗೋತಾರೆ ಅಂದರೆ, ಫಸ್ಟ್ಲಿ ಆಸ್ ಐ ಟೋಲ್ಡ್ ಯು, ಅಂಡರ್ 2 lakhs ಅಲ್ಲಿರೋ ಬೈಕ್ಸಲ್ಲೂ ಕೆಲವು ಬೈಕ್ಸ್ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಫೀಲ್ ಕೊಡುತ್ತೆ. ಬಟ್ ಆಸ್ ಐ ಟೋಲ್ಡ್ ಯು 2 lakhs ಅಂಡರ್ ಇರುವಂಥ ಬೈಕ್ಸ್ ಆರ್ 1 lakh
ಅಂತ ಇರೋ ಬೈಕ್. ಸೊ ದ ಥಿಂಗ್ ಈಸ್ ದೇ ಆರ್ ಓಕೆ, ನಮ್ಮದು ಡೇ ಟು ಡೇ ನಡೆಸಬೇಕು, ಏನೋ ಕಷ್ಟಪಟ್ಟು ನಾವು ದುಡಿದಿದ್ದೀವಿ, ಸೊ ನಮಗೆ ಒಂದು ವೆಹಿಕಲ್ ಬೇಕು, ಟೂ ವೀಲರ್ ಬೇಕು ಅಂತ ತೊಗೊಳ್ಳೋಂಥ ಗಾಡಿಗಳು ಮೋಸ್ಟ್ಲಿ ಅಲ್ಲಿರುತ್ತೆ. ಬಟ್ ಐ ಡೂ ಅಗ್ರಿ ದೆರ್ ಆರ್ ಸಮ್ ಬೈಕ್ಸ್ ವಿಚ್ ಆರ್ ಆಲ್ಸೋ ವ್ಯಾಲ್ಯೂ ಫಾರ್ ಮನಿ ಗಾಡಿಗಳು ಇದೆ ಅಲ್ಲಿ, ವೇರ್ ಇಟ್ ಡಸ್ ಪ್ರೊವೈಡ್ ಲೈಕ್ ಎಕ್ಸ್ಪಲ್ಸ್. ನಾನು ಹೇಳಿದೆ ನೋಡಿ, ಆಫ್ ರೋಡಲ್ಲಿ ಒಂದೇ ಗಾಡಿ ಇರೋದು, ಬಟ್ ಸ್ಟಿಲ್ ಇನ್ ಜನರಲ್ ನೀವು ಹೇಳೋದಂದರೆ ಆ ಗಾಡಿಗಳನ್ನ ತೊಗೊಳ್ಳೋದು ಮೋಸ್ಟ್ ಹೋಗ್ಲಿ ಇವನ್ ಪಲ್ಸರ್ಸು ಆ್ಯಂಡ್ ಸೋ ಮೆನಿ ವೆಹಿಕಲ್ಸ್ ಇದೆ, FC ಗಾಡಿಗಳು, ಯಮಹದು. ಸೊ ಈ ಗಾಡಿಗಳನ್ನ ತೊಗೊಳ್ಳೋ ಮೇನ್ ರೀಸನ್ ಬಂದ್ಬಿಟ್ಟು ಇಟ್ ಈಸ್ ಮೋರ್ ಅಬೌಟ್ ಒಂದು ಡೀಸೆಂಟ್ ಲೆವೆಲ್ ಆಫ್ ಗಾಡಿ ನನಗೆ ಬೇಕು, ಅಟ್ಲೀಸ್ಟ್ ನನಗೆ ರೆಪ್ರೆಸೆಂಟ್ ಮಾಡೋಕ್ಕೆ, ನನ್ನ ಆ್ಯಂಡ್ ರೆಗ್ಯುಲರಾಗಿ ರೈಡ್ ಮಾಡೋಕ್ಕೆ, ಆ್ಯಂಡ್ ಇಟ್ ಶುಡ್ ಬಿ ವೆರಿ ಯೂಸ್ಫುಲ್. ಸೊ ಯೂಸ್ಫುಲ್ನೆಸ್ ತುಂಬ ಜಾಸ್ತಿ ನೋಡ್ತಾರೆ ಆ ಗಾಡಿ ತೊಗೋಬೇಕಾದ್ರೆ. ಬಟ್ ಈ 2 to 3 lakh ಸೆಗ್ಮೆಂಟಲ್ಲಿ ಜನ ಮೇನ್ಲಿ ದೇ ಆರ್ ವೆರಿ ಆಸ್ಪಿರೇಷನಲ್. ಆ್ಯಂಡ್ ನಾನು ಫಸ್ಟ್ ಹಂಟರ್ ತೊಗೊಂಡಾಗ ಇಟ್ ವಾಸ್ ಅ ವೆರಿ ಆಸ್ಪಿರೇಷನಲ್ ಗಾಡಿ, ಬಿಕಾಸ್ 2 lakh ಸೆಗ್ಮೆಂಟಲ್ಲಿ ನಂಗೆ ಫಸ್ಟ್ ಆಫ್ ಆಲ್ ಅದು ಒಂದು ತುಂಬ ಬಾರ್ಗೇನ್ ಬೈನೇ. 2 lakh ಕಮ್ಮಿ ಇರೋದ ಬೈಕು 2.25 lakh ಅರೌಂಡ್ ಇರೋಂಥ ಗಾಡಿ ಇವಾಗ ಸದ್ಯಕ್ಕೆ. ಸೊ ಒಂದು ಬಾರ್ಗೇನ್ ಬೈ. ಬಟ್ ಆಸ್ ಐ ಟೋಲ್ಡ್ ಯು, ಆ 2.6 2.7 ಲೈಕ್ ಮೀಟಿಯೋರ್ 350 ಕ್ಲಾಸಿಕ್ 350 ಈ ಥರ ಬೈಕ್ಸ್ ಎಲ್ಲ ನಿಮಗೆ ಒಂದು ಆ ಆಸ್ಪಿರೇಷನ್, ಒಂದು ಪ್ರೀಮಿಯಂ ಬೈಕ್ ನನ್ನ ಹತ್ರ ಇರಬೇಕು, ಏನೋ ದ ಫೀಲಿಂಗ್ ಆಫ್ ಓನಿಂಗ್ ವೆರಿ ಸ್ಪೆಷಲ್ ಬೈಕು ನಿಮಗೆ ಈ ಸೆಗ್ಮೆಂಟಲ್ಲಿ ಸಿಗುತ್ತೆ. ಐ ನೋ ನೀವು ಹೇಳ್ಬೋದು ಸ್ಪ್ಲೆಂಡರ್ ತೊಗೊಂಡ್ಬಿಡ್ಬೋದಲ್ವಾ. ಐ ಮೀನ್ ಐ ಸೀನ್ ಲಾಟ್ ಆಫ್ ಕಾಮೆಂಟ್ಸ್ ಎಲ್ಲ ಕಡೆ, ಸ್ಪ್ಲೆಂಡರ್ ಸಾಕು, ಎಲ್ಲ ಮಾಡ್ಬಿಡುತ್ತೆ, ಎಲ್ಲ ಮಾಡುತ್ತೆ ಅಂತ. ಸ್ಪ್ಲೆಂಡರ್ ಐ ಡೂ ರೆಸ್ಪೆಕ್ಟ್ ದಟ್ ವೆಹಿಕಲ್. ತುಂಬ ಜನರಿಗೆ ಅದು ಹೆಲ್ಪ್ ಮಾಡ್ತಾ ಇದೆ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮು ಒಂದು ಆಸ್ಪಿರೇಷನ್ ಇರುತ್ತೆ, ಒಂದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸಲ್ಲಿ ಒಂದು ಆಸ್ಪಿರೇಷನ್ ಇರುತ್ತೆ ದಟ್ ಏನೋ ಒಂದು ನನಗೊಂದು ಒಂದು ಸ್ಪೆಷಲ್ ಬೈಕ್ ತೊಗೊಳ್ಳೋಣ ಅಂತ. ಸೊ ಈ 2 to 3 lakhs ಇರುವಂಥ ಸೆಗ್ಮೆಂಟಲ್ಲಿ ಇಸ್ ದ ಮೋಸ್ಟ್ ಪಾಪ್ಯುಲರ್ ಸೆಗ್ಮೆಂಟು. ಸೊ ಫಾರ್ ಮೀ ಈ ಸೆಗ್ಮೆಂಟ್ ತುಂಬಾ ಇಂಪಾರ್ಟೆಂಟು. 3 lakh ಸೆಗ್ಮೆಂಟ್ ವಿಚ್ ನನ್ನ ಹತ್ರ ಇರೋಂಥ ಅವ್ರ ಮೇಲೆ ಬೇರೆ ಎಷ್ಟೊಂದು ಜನ ಹತ್ರ, ಐ ಮೀನ್ ಪೀಪಲ್ ಕೈಂಡ್ ಆಫ್ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ಸ್ ಜಾಸ್ತಿ ಬೋಸ್ಟ್ ಮಾಡ್ತಾ ಇರೋದು ದಟ್ 40 bhp, ಒಂದು ದ ನ್ಯೂ 2 to 3 lakh ಸೆಗ್ಮೆಂಟ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಸ್ ಪರ್ ಮೀ ನನಗೆ ಸ್ಟಿಲ್ ಐ ಆಮ್ ನಾಟ್ ವೆರಿ ಕನ್ವಿನ್ಸ್, ಬಿಕಾಸ್ ನಾನು ಆಲ್ರೆಡಿ ಓನ್ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಅಂತ ರೀಸನ್ಗಳು ಹೇಳ್ತೀನಿ ಎನಿವೆ. ಬಟ್ ಆ್ಯಸ್ ಪರ್ ಮೀ ದ 3 lakh ಮೇಲ್ಗಡೆ ಇರೋದು ಸ್ಟಿಲ್ ಫಾರ್ ಮೀ ದೇ ಆರ್ ಪ್ರೀಮಿಯಂ ಸೆಗ್ಮೆಂಟ್ ಓನ್ಲಿ, ಟು ಬಿ ವೆರಿ ಆನೆಸ್ಟ್. ಅದನ್ನು ಏನಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇನ್ ಜನರಲ್ ನಾನು ಹೇಳೋದಂದರೆ ಈ ಸೆಗ್ಮೆಂಟ್ ತುಂಬಾ ಇಂಪಾರ್ಟೆಂಟು, ತುಂಬ ಇಂಡಿಯನ್ಸ್ಗೆ ಒಂದು ಪ್ರೀಮಿಯಂ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟಲ್ಲಿ ಈ 3 ಬೈಕ್ಸು ಫಾಲೋ ಆಗ್ತಾ ಇದೆ ಫಸ್ಟ್ ಥಿಂಗ್ ಅಂದ್ಬಿಟ್ಟು. ಸೊ ಈ ಸೆಗ್ಮೆಂಟು ನನಗೆ ಪರ್ಟಿಕ್ಯುಲರ್ಲಿ ಈ 3 ಬೈಕ್ ನಾನು ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂತ ನಾನು ಹೇಳ್ಬಿಡ್ತೀನಿ. ಆ್ಯಂಡ್ ವೈ ಐ ಫೀಲು ದೀಸ್ ಬೈಕ್ಸ್ ಆರ್ ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ಸು ವಿಚ್ ಯು ಕ್ಯಾನ್ ಬೈ ಇನ್ ಇಂಡಿಯಾ. ಆ್ಯಂಡ್ ದೀಸ್ ಬೈಕ್ಸ್ ಪ್ರೊವೈಡ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಇನ್ ಇಂಡಿಯನ್ ರೋಡ್ಸು. ಕನ್ಸಿಡರಿಂಗ್ ನೀವು ಸಿಟಿ ಕನ್ಸಿಡರ್ ಮಾಡೋದು, ಕನ್ಸಿಡರಿಂಗ್ ಟೂರಿಂಗ್ ಕನ್ಸಿಡರ್ ಮಾಡೋದು, ರಿಯಲ್ ಟೈಮ್ ನೀವು ಏನು ಯೂಸೇಜ್ ಮಾಡ್ತೀರಾ ಅದನ್ನು ಕನ್ಸಿಡರ್ ಮಾಡಿದೆ. ಐ ನೋ ದ ಬೈಕ್ ಟೈಪ್ಸ್ ಇನ್ನೂ ಜಾಸ್ತಿ ಮಾಡ್ಬೋದು, ಲೈಕ್ ರೈಟ್ ನಾವು ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ರೆಟ್ರೋ ರೋಡ್ಸ್ಟರ್. ಸೊ ಇದೇ ಸೆಗ್ಮೆಂಟಲ್ಲಿ ಬೇರೆ ಬೇರೆ ಥರ ಬೈಕ್ಸ್ ಬಂದರೆ ಮೇ ಬಿ ಇನ್ನೂ ಆ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಬಟ್ ಆಸ್ ಆಫ್ ನೌ ವಾಟ್ ಎವರ್ ಈ ಬೈಕ್ಸ್ ಇದೆ ನೋಡಿ, ಆ್ಯಂಡ್ ಇದರಲ್ಲಿರುವಂಥ ಪವರ್ ಡೆಲಿವರಿ ಆ್ಯಂಡ್ ವಾಟ್ ದೀಸ್ ಬೈಕ್ಸ್ ಡೆಲಿವರ್ ಫಾರ್ ಮೀ ಫಾರ್ ದ ಇಂಡಿಯನ್ ಕಂಡೀಷನ್, ದೀಸ್ ಆರ್ ದಿ ಓನ್ಲಿ ಬೈಕ್ಸ್ ಯು ರಿಕ್ವೈರ್ ಅಂತ ನಾನು ಹೇಳ್ತೀನಿ. ಆ್ಯಸ್ ಅ ಪ್ರಾಡಕ್ಟ್ ವೈಸ್ ಐ ನೋ ಅದರದ್ದು ಸರ್ವಿಸು ಆ್ಯಂಡ್ ಎವ್ರಿಥಿಂಗ್ ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಬಟ್ ಆ್ಯಸ್ ಅ ಪ್ರಾಡಕ್ಟ್ ಈ 3 ಪ್ರಾಡಕ್ಟು ಸೂಪರ್ ಅಮೇಝಿಂಗ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್. ಅದನ್ನು ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ಲಿ ನಾನು ಇದನ್ನು ಪ್ಯೂರ್ಲಿ ನಾನು BHP ಇಂದ ನಿಮಗೆ ಕಂಪೇರ್ ಮಾಡ್ತೀನಿ, ಬಿಕಾಸ್ ಲಾಟ್ ಆಫ್ ಪೀಪಲು ಸ್ಪೆಸಿಫಿಕೇಷನ್ಗೋಸ್ಕರ ಗಾಡಿ ತೊಗೋತಾರೆ. ಆ್ಯಂಡ್ ಐ ನೋ ಇಂಡಿಯಾದಲ್ಲಿ ಅದೇ ನಡೆಯೋದು. ಆ್ಯಂಡ್ ಲಾಸ್ಟಲ್ಲಿ ಸೇಲ್ಸ್ ಫಿಗರ್ ಬಂದಾಗಲೂ ಆ ಪಾಯಿಂಟ್ನ ನಾನು ಎತ್ತೀನಿ. ವೈ ನೋ ಇಟ್ ಈಸ್ ವೆರಿ ಸ್ಪ್ಲಿಟ್ ಕೈಂಡ್ ಇರುತ್ತೆ ನಮ್ಮ ಮೈಂಡ್ ಸೆಟ್ಟು. ಬಟ್ ಎನಿವೆ ನಾನು ಇವಾಗ ಸದ್ಯಕ್ಕೆ ನಿಮಗೆ ಆಸ್ ಅ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಬೇಕು, ಸೊ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 20 BHP ಪ್ರಾಡಕ್ಟು ಒಂದು, 20 to 25 BHP ಒಂದು ಪ್ರಾಡಕ್ಟು. ಇನ್ನೊಂದು ಬಂದ್ಬಿಟ್ಟು ಈ 3 ಪ್ರಾಡಕ್ಟ್ ಬರ್ತಾ ಇರೋದು ಅಂಡರ್ 25 to 30 BHP ಪ್ರಾಡಕ್ಟು. ಅದು ಬಿಟ್ಟರೆ ಅಬೌವ್ 30 BHP ಆರ್ ಮೇ ಬಿ 35 ಮೇಲೆ ಇರೋಂಥ BHP ಇರೋಂಥ ಪ್ರಾಡಕ್ಟ್ಸು. ಫಾರ್ ಎಕ್ಸಾಂಪಲ್ 35 BHP ಮೇಲೆ ಇರೋದು ನಿಮ್ಗೆ ಗೊತ್ತು, ದಟ್ ಡ್ಯೂಕ್ 390 ಇಂಜಿನು, ಹಿಮಾಲಯನಲ್ಲಿರೋ ಇಂಜಿನು, ಹಾಗೂ ಸ್ಪೀಡ್ 400 ಮತ್ತು ಟ್ರಯಂಫ್ ಸ್ಕ್ರಾಮ್ಲರಲ್ಲಿರೋ ಇಂಜಿನು. ಸೊ ಈ 3 ಇಂಜಿನ್ ಬಂದ್ಬಿಟ್ಟು ನಿಮಗೆ ಒಂದು 40 BHP ಅರೌಂಡ್ ಇಂಜಿನ್ಗಳು. ಆ್ಯಂಡ್ 20 BHP ಲೆಸ್ ದೆನ್ ಅಂದರೆ ನಿಮಗೆ ಐ ಥಿಂಕ್ ಮೇನ್ ಪಾಪ್ಯುಲರ್ 2 ಇಂಜಿನ್ ಬಂದ್ಬಿಟ್ಟು ನಾನು ಅದೇ ಕ್ಲಾಸಿಕ್ 350, ಐ ಮೀನ್ ಹಂಟರು ಮತ್ತು ಮೀಟಿಯೋರಲ್ಲಿರೋ ಇಂಜಿನು 20 BHP ಜೆ ಸೀರೀಸ್ ಇಂಜಿನು. ಅದು ಬಿಟ್ಟರೆ Honda CB 350ಅಲ್ಲಿ ಅದೇ Honda CB ಸೀರೀಸ್, ಅದೇ ಹಾಯ್ನೆಸ್ಸು ಮತ್ತು RS. ಸೊ ಆ ವೆಹಿಕಲಲ್ಲಿರೋ ಇಂಜಿನು. ಸೊ 20 BHP ಅರೌಂಡ್ ಇದೆ. ಸೊ ಬೇರೆ ಏನೋ ಇದೆ, ಬಟ್ ನಾನು ಪರ್ಟಿಕ್ಯುಲರ್ಲಿ ಇದು ಪಾಪ್ಯುಲರ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ 3ರದ್ದು ಪರ್ಫಾರ್ಮೆನ್ಸ್ ನೀವು ಚೆಕ್ ಮಾಡಿದೆ. ವೈ ಪೀಪಲ್ ವಾಂಟ್ 40 BHP, ವೈ ಪೀಪಲ್ ವಾಂಟ್ 20 BHP. ಏನಕ್ಕೆ ತುಂಬ ಜನ 40 BHPನ ಹೈಪ್ ಮಾಡ್ತಾ ಇದ್ದಾರೆ. 40 BHPನ ಹೈಪ್ ಮಾಡೋ ರೀಸನ್ ಬಂದ್ಬಿಟ್ಟು, ದ ಮೇನ್ ರೀಸನ್ ನನಗೆ ಅನಿಸ್ತಾ ಇದೆ 20 BHPಯಲ್ಲಿ ಕೊಡುವಂಥ ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಅವರು ಹೈಪ್ ಮಾಡಿದ್ದು. ಆ್ಯಂಡ್ ನಾನು ಹೇಳ್ತೀನಿ ಏನು ಅವರು ಆ್ಯಕ್ಚುಲಿ ಅದು ಮಿಸ್ ಔಟ್ ಮಾಡ್ತಾ ಇದೆ ಅಂತ. ಫಸ್ಟ್ಲಿ ನಾನು 20 BHPಯಲ್ಲಿ ಏನು ಕೊಡುತ್ತೆ ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಈವನ್ ನಾನು ಇವಾಗ ಹೇಳ್ತಾ ಇದ್ದೀನಿ, ಐ ನೋ ಕ್ಲಾಸಿಕ್ದು ಬ್ಯೂಟಿಫುಲ್ ವೆಹಿಕಲ್ಸ್ ಇವಾಗ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಕ್ಲಾಸಿಕ್ ಆ್ಯಂಡ್ ನೀವು ಜಸ್ಟ್ ಬಿಕಾಸ್ ಆಫ್ ದ ಪವರ್ ಫಿಗರ್ಸು ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಲಿಸನ್ ಟು ಎವ್ರಿ ಒನ್. ದಿಸ್ ಪವರ್ 20 BHP ಈಸ್ ಮೋರ್ ದೆನ್ ನಫ್. ನಾನು ಹೇಳ್ತೀನಿ ಎಲ್ಲಿ ಅದು ಲ್ಯಾಕಿಂಗ್ ಆಗ್ತಾ ಇದೆ ಆ್ಯಂಡ್ ಎಲ್ಲಿ ಅವರು 40 BHPಯಲ್ಲಿ ದೇ
ಥಾಟ್ ದಟ್ ಈಸ್ ವೇರ್ ಇಟ್ ವಿಲ್ ಡೆಲಿವರ್ ಎವ್ರಿಥಿಂಗ್ ಅಂತ ಅಂದ್ಕೊಂಡಿದ್ದಾರೆ ಅಂತ. ಕ್ಲಾಸಿಕ್ 350 ಇಂಜಿನಲ್ಲಿ ನಿಮಗೆ ಲೋ ಎಂಡಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಲೋ ಎಂಡಲ್ಲಿ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೀವು ಆರಾಮಾಗಿ ಸಿಟಿಯಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು, ವಿದೌಟ್ ಎನಿ ಸ್ಟ್ರೆಸ್ ನೀವು ಓಡಿಸ್ಬೋದು, ಹಿಲ್ಸಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ನಿಮಗೆ ಡಿಫಿಕಲ್ಟ್ ಸಿಚುವೇಷನಿಂದ ಆಚೆ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡುವಂಥ ಇಂಜಿನ್ ಅದು. ಸೊ ದ್ಯಾಟ್ ಈಸ್ ಅ ರಿಯಲಿ ಗುಡ್ ಇಂಜಿನ್ ನಿಮಗೆ 20 bhp ಅಲ್ಲಿರೋ ಇಂಜಿನು. ಐ ಡೋಂಟ್ ನೋ ವೈ ಪೀಪಲ್ ಡೋಂಟ್ ಲೈಕ್ ದಟ್ ಇಂಜಿನ್ ಎನಿವೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನೀವು ಸಿಟಿಯಲ್ಲಿ ಹೋಗಬೇಕಾದ್ರೆ ದಟ್ ಈಸ್ ವಾಟ್ ಯು ಯೂಸು. ಮೆಜಾರಿಟಿ ಆಫ್ ದ ಟೈಮ್ ಇದನ್ನೇ ಯೂಸ್ ಮಾಡೋದು ನೀವು. ಅದು ಬಿಟ್ಟರೆ ನೀವು ನೆಕ್ಸ್ಟ್ ಯೂಸ್ ಮಾಡೋದು ಇಸ್ ದ ಮಿಡ್ ರೇಂಜು. ಸೊ ಮಿಡ್ ರೇಂಜ್ ಈಸ್ ಆಲ್ಸೋ ವೆರಿ ಗುಡ್ ಇನ್ ದಿಸ್ ಇಂಜಿನ್. ಸೊ ಸೂಪರ್ ಆಗಿದೆ ಮಿಡ್ ರೇಂಜು. ಆ್ಯಂಡ್ ಮಿಡ್ ರೇಂಜ್ ನಿಮಗೆ ಮೇನ್ಲಿ ಯೂಸ್ ಆಗೋದು ವೆನ್ ಎವರ್ ಯು ವಾಂಟ್ ಟು ಓವರ್ಟೇಕ್. ಸೊ ಸ್ಪೀಡ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಸಡನ್ನಾಗಿ ನೀವು ಆಕ್ಸಲರೇಟ್ ಮಾಡಿಬಿಟ್ಟು ನಿಮಗೆ ಪಿಕಪ್ ಕೊಡುತ್ತೆ ನೋಡಿ. ದಟ್ ಈಸ್ ವಾಟ್ ಮಿಡ್ ರೇಂಜ್ ಇಸ್. ಆ್ಯಂಡ್ ಮಿಡ್ ರೇಂಜು ಈ ಗಾಡಿಯಲ್ಲಿ ತುಂಬಾ ಚೆನ್ನಾಗಿದೆ. ಸಿಟಿಯಲ್ಲಂತೂ ತುಂಬ ಎಂಜಾಯ್ ಮಾಡ್ತೀರಾ. ಈವನ್ ಹೈವೇಸಲ್ಲಿ ವೆನ್ ಎವರ್ ಯು ವಾಂಟ್ ಟು ಓವರ್ಟೇಕು, ವೆನ್ ಎವರ್ ಯು ವಾಂಟ್ ಟು ಪಿಕಪ್ ದ ಸ್ಪೀಡ್, ದಟ್ ಈಸ್ ವೆರಿ ಗುಡ್. ದ ಓನ್ಲಿ ಕಂಪ್ಲೇಂಟ್ ಇನ್ ದಿಸ್ 20 bhp ಇಂಜಿನ್ ನನ್ನ ಒಪಿನಿಯನ್ಲಿ ಈಸ್ ಅಬೌಟ್ ದಟ್ ನಿಮಗೆ ಆ ಪವರ್ ಡೆಲಿವರಿ ಒಂದು ಫೀಲ್ ಆಗಲ್ಲ. ದಟ್ ಓಕೆ ಏನೋ ಒಂಥರ ಇನ್ನೂ ಸ್ವಲ್ಪ ಪವರ್ ಇದ್ದರೆ ಚೆನ್ನಾಗಿ. ಎಸ್ಪೆಷಲಿ ನಿಮಗೆ ಮಿಡ್ ರೇಂಜಿಂದ ಹಿಡಿದು ನಿಮಗೆ ಸ್ವಲ್ಪ ಅನ್ಸುತ್ತೆ ಅಷ್ಟೇ. ಮಿಡ್ ರೇಂಜಿಂದ ಟಾಪ್ ಎಂಡ್ ತನಕ ಪವರ್ ಡೆಲಿವರಿ ವಿಲ್ ನಾಟ್ ಫೀಲ್ ಎನಫ್. ಸೆಕೆಂಡ್ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ಇನ್ ದಿಸ್ ಈಸ್ ದ ಕ್ರೂಸಿಂಗ್ ಸ್ಪೀಡ್. ಅಗೇನ್ ಆಸ್ ಐ ಟೋಲ್ಡ್ ಯು, ಇಂಡಿಯನ್ ನೀವು ಟೂರಿಂಗ್ ಮಾಡಬೇಕಾದ್ರೆ ಇನ್ ಜನರಲ್ ನಾನು ಹೇಳ್ತೀನಿ, ಬಿಕಾಸ್ ಟೂರಿಂಗ್ ಸ್ಪೆಸಿಫಿಕೇ ಇದನ್ನ ಹೇಳ್ತಾ ಇರೋದು. ಹೈವೇಸಲ್ಲಿ ಮಾತ್ರ ನಿಮಗೆ ಇದರದ್ದು ಪವರ್ ಲ್ಯಾಗ್ ಫೀಲ್ ಆಗುತ್ತೆ. ಬಿಕಾಸ್ ಇದು ಹೈವೇಸಲ್ಲಿ ಬೇಸಿಕಲಿ ದ ಕ್ರೂಸಿಂಗ್ ಸ್ಪೀಡ್ ಈಸ್ ಸಪೋಸ್ ಟು ಬಿ 100 to 120. ಸೊ ಇದರದ್ದು ಕ್ರೂಸಿಂಗ್ ಸ್ಪೀಡ್ ಜನರಲಿ ಐ ವುಡ್ ಸೇ ಈಸ್ 80 to 90 ನಿಮಗೆ ಈ ಬೈಕ್ಗಳೆಲ್ಲ. ಸೊ ಅದ್ರ ಮೇಲ್ಗಡೆ 100 ರೀಚ್ ಆಗುತ್ತೆ. ಅಗೇನ್ ಇಟ್ ಡಸಂಟ್ ಹ್ಯಾವ್ ಎನಿ ಇಶ್ಯೂ ವಿತ್ ರೀಚಿಂಗ್ 100. ಎಲ್ಲ ಗಾಡಿಗಳು 100 ರೀಚ್ ಆಗುತ್ತೆ. ಬಟ್ ಒಂದು ಸ್ಟ್ರೆಸ್ ಲೆವೆಲಲ್ಲಿ ಇರುತ್ತೆ 100ಅಲ್ಲಿ. ಸೊ ದಟ್ ಈಸ್ ದ ಓನ್ಲಿ ಇಶ್ಯೂ. ಬಿಕಾಸ್ ಐ ಡೋಂಟ್ ಹೈಯರ್ RPMs ಅಲ್ಲಿ ಇರಲ್ಲ, ಬಟ್ ಸ್ಟಿಲ್ ಒಂದು ಸ್ಟ್ರೆಸ್ ಲೆವೆಲಲ್ಲಿ ಇರುತ್ತೆ. ದಟ್ ಈಸ್ ದ ಓನ್ಲಿ ಇಶ್ಯೂ ವೈ ಪೀಪಲ್ ಡೋಂಟ್ ಪ್ರಿಫರ್ ದಿಸ್ 20 bhp. ಬಟ್ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ಮೋಸ್ಟ್ ಆಫ್ ದ ರೋಡ್ಸು ನೀವು ಹೈವೇಸ್ ಇರಲ್ಲ, ನೀವು ಟ್ವಿಸ್ಟೀಸಲ್ಲೂ ಹೋಗ್ತೀರಾ, ನೀವು ನಾರ್ಮಲ್ BC ರೋಡ್ಸಲ್ಲೂ ಹೋಗ್ತೀರಾ, ಬ್ಯಾಡ್ ರೋಡ್ಸಲ್ಲಿ ಹೋಗ್ತೀರಾ. ಸೊ ಇಲ್ಲೆಲ್ಲ ನೀವು ಆ ಕ್ರೂಸಿಂಗ್ ಸ್ಪೀಡ್ಸು ನೀವು 80-90ಗಿಂತ ಜಾಸ್ತಿ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ನೀವು 60-70 ಎಲ್ಲ ಇರ್ತೀರ ಮೋಸ್ಟ್ ಆಫ್ ದ ಟೈಮ್ಸು. ಸೊ ಐ ಡೋಂಟ್ ನೋ ವೇರ್ ಇಟ್ ಈಸ್ ಕಮಿಂಗ್ ಫ್ರಮ್. ವೈ ಡು ಯು ನೀಡ್ ದಟ್ ಎಕ್ಸ್ಟ್ರಾ bhp? ಐ ನೋ ಬೇಕು ಫಾರ್ ಒಂದು ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ಗೆ, ಒಂದು ಪವರ್ಗೆ. ಬಟ್ ಒಂದು ಪ್ರಾಕ್ಟಿಕಲ್ ಯೂಸ್ ಕೇಸ್ ಸಿನಾರಿಯೋ ನೋಡಿದ್ರೆ ನಿಮಗೆ ಅದೇನು ಬೇಕಾಗಿಲ್ಲ. ಓಕೆನಾ? ಸೊ ಈಗ 40 bhp ಬಗ್ಗೆ ತುಂಬ ಓಕೆ ಸೂಪರ್ 40 bhp ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಒಪಿನಿಯನಲ್ಲಿ ಇಟ್ ಈಸ್ ಕೈಂಡ್ ಆಫ್ ಓವರ್ ಹೈಪ್ಡ್ ಅಂತ ಹೇಳ್ತೀನಿ. ಬಿಕಾಸ್ ಈ ಮೂರು ಇಂಜಿನ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ವಿಲ್ ಟೆಲ್ ಯು ವೈ ಇಟ್ ಈಸ್ ಅ ಬಿಟ್ ಓವರ್ ಹೈಪ್ಡ್. ಇಟ್ ಈಸ್ ನಾಟ್ ಮೆಂಟ್ ಫಾರ್ ಆಲ್ ದ ಆಡಿಯನ್ಸು. ಇಫ್ ಯು ಆರ್ ಅ ಪ್ರಾಪರ್ ಮೋಟರ್ ಸೈಕಲ್ enthusiast, yes, you will enjoy the 40 bhp. There is no doubt. But for everybody else who are normally using just for their day-to-day usage, ನಾನು ಏನಕ್ಕೆ ಹೇಳ್ತೀನಿ, ಆ ಮೂರು ಇಂಜಿನಲ್ಲಿ ಇಟ್ ಈಸ್ ನಾಟ್ ನೆಸೆಸರಿಲಿ ವೆರಿ ಗುಡ್ ಇನಫ್. ಫಸ್ಟ್ ಬಂದ್ಬಿಟ್ಟು ನಿಮಗೆ ಡ್ಯೂಕ್ 390 ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋ ಇಂಜಿನ್ ಸೂಪರ್ ಆಗಿದೆ. ಅಗೇನ್ ಮೋಟರ್ ಸೈಕ್ಲಿಸ್ಟ್ ಪಾಯಿಂಟ್ ಆಫ್ ವ್ಯೂ ನಾನು ಅಗೇನ್ ಅದನ್ನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ತುಂಬಾ ಸೂಪರ್ ಇಂಜಿನು ಡ್ಯೂಕ್ 390 ಇರೋ ಇಂಜಿನು, ಎಸ್ಪೆಷಲಿ Gen 3 ಇರೋ ಇಂಜಿನು. ಬಟ್ ದ ಪ್ರಾಬ್ಲಮ್ ನಿಮಗೆ ಗೊತ್ತು, ತುಂಬ ವೈಬ್ರೇಷನ್ ಇದೆ. ಐ ಮೀನ್ ವೈಬ್ರೇಷನ್ ಸಿಂಗಲ್ ಸಿಲಿಂಡರ್ ಇದೆ. ಐ ನೋ ಕಾಮನ್ ಟರ್ಮಿನಾಲಜಿ ಹೇಳ್ತೀವಿ, ಬಟ್ ವೈಬ್ರೇಷನ್ ಆರ್ ಸಮ್ಟೈಮ್ಸ್ ಅನಾಯಿಂಗ್. ಎಲ್ಲರಿಗೂ ಅದು ಇಷ್ಟ ಆಗಲ್ಲ. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ವೈಬ್ರೇಷನ್ ಬೇರೆದಲ್ಲಿ ಕಮ್ಮಿ ಇಲ್ಲವೇ ಇಲ್ಲ ಅಂತಲ್ಲ, ಬಟ್ ಅದರಲ್ಲಿ ವೈಬ್ರೇಷನ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದ್ದಂಗೆ ಅನಿಸುತ್ತೆ. ಇನ್ನೊಂದು ಇದರಲ್ಲಿ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಪವರ್ ಡೆಲಿವರಿ ಇದಲ್ವಾ, ವಿಚ್ ನಿಮಗೆ ಈ ಬೇರೆದಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದಲ್ಲ, ಇದರಲ್ಲಿ ತುಂಬ ಅಗ್ರೆಸಿವ್ ಆಗಿದೆ ಆ್ಯಂಡ್ ಇಂಟಿಮಿಡೇಟಿಂಗ್ ಆಗಿದೆ. ಸೊ ನಿಮಗೆ ಒಂದು ಭಯ ಹುಟ್ಟಿಸುವಂಥ ಪವರ್ ಡೆಲಿವರಿ ಇದೆ. ಇಟ್ ಈಸ್ ನಾಟ್ ಫಾರ್ ಎವ್ರಿ ಒನ್. ನಿಮ್ಮೊಂದು ಮೋಟರ್ ಸೈಕಲ್ ಎಂಥೂಸಿಯಾಸ್ಟು, ನಿಮಗೆ ಒಂದು ಸ್ಪೀಡ್ ಪರ್ಸನ್ ಆಗಿದೆ, ಮೇ ಬಿ ಅದು ಇಷ್ಟ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಅಂತ ನಾನು ಹೇಳ್ತೀನಿ. ದಟ್ ಈಸ್ ಒನ್ ಇಶ್ಯೂ, ದ ಇಂಟಿಮಿಡೇಟಿಂಗ್ ಪವರ್ ಡೆಲಿವರಿ. ಇವಾಗ ಹಿಮಾಲಯನ್ ಬರೋಣ. ಹಿಮಾಲಯನ್ ಆಲ್ಸೋ ನನ್ನ ಒಪಿನಿಯನ್ಲಿ ವೆರಿ ಗುಡ್ ಇಂಜಿನ್, ಎಸ್ಪೆಷಲಿ ಫಾರ್ ಟೂರಿಂಗು. ನಾನು ಆಲ್ರೆಡಿ ಎಷ್ಟೊಂದು ಕಡೆ ಮೆನ್ಷನ್ ಮಾಡಿದ್ದೀನಿ. ಬಟ್ ದ ಪ್ರಾಬ್ಲಮ್ ಬಂದುಬಿಟ್ಟು ಇದರಲ್ಲಿ ಸಿಟಿ ಯೂಸೇಜ್ ನಾನು ಹೇಳ್ತಾ ಇದ್ದೀನಿ. ಅಗೇನ್ ಆ ಲೋ ಆ್ಯಂಡ್ ಟಾರ್ಕ್ ಬಗ್ಗೆ ನಾನು ಮೊದಲೇ ಎಷ್ಟೊಂದು ಡಿಸ್ಕಷನ್ ಮಾಡಿದ್ದೀನಿ. ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಇನ್ ಜನರಲ್. ಲೈಕ್ ಐ ಡೂ ಅಗ್ರಿ ವಿತ್ ಲಾಟ್ ಆಫ್ ದ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ಸ್ ದಟ್ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ತುಂಬ ಜನ ಹೈಲೈಟ್ ಮಾಡ್ತಾರೆ. ಬಟ್ ಇನ್ ಸಿಟಿ ಕೇಸು ಡೆಫಿನೆಟ್ಲಿ ಇದೆ, ಎಸ್ಪೆಷಲಿ ಫಾರ್ ಅ ಬಿಗಿನರ್ ರೈಡರ್ ಆರ್ ಸಂಬಡಿ who is not like ತುಂಬ ಲೈಕ್ ಏನು ಹೇಳಿ ಫೋಕಸ್ಡ್ ಆಗ್ಬಿಟ್ಟು ರೈಡ್ ಮಾಡಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ರೈಡ್ ಮಾಡ್ತಾನೆ ನೋಡಿ, ಅವನಿಗೆ ಅದು ಬೇಕಾಗಿಲ್ಲ. ಸೊ ಇದ್ರ ಲೋ ಆ್ಯಂಡ್ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ. ಆ್ಯಂಡ್ ಇಂಜಿನ್ ಹೈ ಆ್ಯಂಡಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ್ಯಕ್ಚುಲಿ ತುಂಬಾ ನಿಮಗೆ ಕ್ರೂಸಿಂಗ್ ಸ್ಪೀಡು 100 ಅರೌಂಡ್ 5500 RPM ಇರುತ್ತೆ. ಬಟ್ ದ ಪ್ರಾಬ್ಲಮ್ ಇಸ್ಸು ನೀವು ಎವ್ರಿ ಟೈಮ್ ನಾರ್ಮಲ್ ರೋಡ್ಸ್ ಬಂದುಬಿಡುತ್ತೆ ನೋಡಿ, BC ರೋಡ್ಸು ಆ ಟ್ವಿಸ್ಟಿ ರೋಡ್ಸು, ಯು ಫೀಲ್ ಲೈಕ್ ಯು ಆರ್ ನಾಟ್ ಯೂಸಿಂಗ್ ದ ಎಂಟೈರ್ ಪವರು. ಸೊ ಆ್ಯಕ್ಚುಲಿ ನೀವು ಒಂದು ಅಂಡರ್ ಪವರ್ ಇಂಜಿನಲ್ಲಿ ಫಾಸ್ಟಾಗಿ ಹೋಗೋದಕ್ಕೂ ಓವರ್ ಪವರ್ ಇಂಜಿನನ್ನು ಸ್ಲೋ ಆಗಿ ಓಡಿಸೋದರಲ್ಲಿ ಐ ವುಡ್ ಸೇ ಓವರ್ ಪವರ್ ಇಂಜಿನನ್ನು ನೀವು ಸ್ಲೋ ಆಗಿ ಓಡಿಸ್ಬೇಕಾದ್ರೆ ಬೇಜಾರು ಜಾಸ್ತಿ ಆಗುತ್ತೆ, ರಾದರ್ ದನ್ ಅಂಡರ್ ಪವರ್ ಇಂಜಿನ್ನ ನೀವು ಫಾಸ್ಟಾಗಿ ಓಡಿಸೋದಕ್ಕೆ. ಸೊ ನನ್ನ ಒಪಿನಿಯನ್ ದಟ್ ಈಸ್ ದ ಪ್ರಾಬ್ಲಮ್ ನಂಗೆ ಅನ್ಸುತ್ತೆ ಈ ಇಂಜಿನಲ್ಲಿ. ಇಟ್ ಈಸ್ ವೆರಿ ಗುಡ್ ಇಂಜಿನು, ಬಟ್ ಇಂಡಿಯಾದಲ್ಲಿ ಎಲ್ಲ ಕಡೆ ನಿಮಗೆ ಆ ಥರ ಫ್ಲಾಟ್ ಹೈವೇಸ್ ಸಿಗಲ್ಲ ಟು ಆ್ಯಕ್ಚುಲಿ ಎಕ್ಸಸೈಸ್ ದ ಪವರ್. ಒಳ್ಳೆ ಇಂಜಿನೇ ಹಿಮಾಲಯನ್ ಇಂಜಿನು, ನೋ ಡೌಟ್. ಫಾರ್ ಟೂರರ್ಸ್ ಇಸ್ ಅ ಗುಡ್, ಸ್ಟಿಲ್ ಅ ಗುಡ್ ಇಂಜಿನ್. ಬಟ್ ಫಾರ್ ರೆಗ್ಯುಲರ್ ಡೇ ಯೂಸು ಐ ಆಮ್ ಟಾಕಿಂಗ್ ಅಬೌಟ್ ಮೇನ್ಲಿ ಇಂಜಿನ್, ಬಿಕಾಸ್ ಗೊರಿಲ್ಲಾದಲ್ಲಂತೂ ಇನ್ನೂ ನಿಮಗೆ ಎಕ್ಸೈಟಿಂಗ್ ಪವರ್ ಡೆಲಿವರಿ ಬೇರೆ ಇದೆ. ಸೊ ಇಟ್ ಮೈಟ್ ಬಿ ಹ್ಯಾಪಿ ಫಾರ್ ಮೆನಿ ಪೀಪಲ್, ಬಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ.
ಆ್ಯಂಡ್ ಈವನ್ ಬ್ರೇಕ್ಸ್ ಆಲ್ಸೋ ಈ ಎರಡು ಗಾಡಿಯಲ್ಲಿ ಸ್ವಲ್ಪ ಶಾರ್ಪಾಗೇ ಇದೆ. ಸೊ ಎಲ್ಲರಿಗೂ ಅದು ಸೂಟ್ ಆಗುವಂಥ ಬ್ರೇಕ್ಸ್ ಅಲ್ಲ. ನೆಕ್ಸ್ಟು ಲಾಸ್ಟ್ ಬಂದ್ಬಿಡೋಣ, ದಟ್ ಈಸ್ ವಾಟ್ ನಾನು ಬೈ ಮಾಡಿ ಸ್ಕ್ರಾಮ್ಲರ್ 400 ಸ್ಪೀಡ್ 400. ಸೊ ಇದು ನನ್ನ ಒಪಿನಿಯನ್ ಸ್ವಲ್ಪ ಇಂಡಿಯನ್ ಮೈಂಡ್ಸೆಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಟ್ಯೂನ್ ಮಾಡಿರೋ ಥರ ಇದೆ ಇಂಜಿನ್ನು. ಬಟ್ ದ ಪ್ರಾಬ್ಲಮ್ ಈಸ್ ಅಗೇನ್ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅನ್ಸುತ್ತೆ, ಎಸ್ ಇದರಲ್ಲಿ ಲೋ ಎಂಡ್ ಟಾರ್ಕು ಇದೆ, ಟಾಪ್ ಎಂಡಲ್ಲೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಲೀನಿಯರ್ ಆಗೂ ಇದೆ. ಬಟ್ ದ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಇಂಜಿನಲ್ಲಿ ಕ್ಯಾರೆಕ್ಟರ್ ಇಲ್ಲ. ಸೊ ಈವನ್ ಬಿಫೋರ್ ಬೈಯಿಂಗ್ ಐ ನ್ಯೂ ದ್ಯಾಟು. ದ ಮೇನ್ ಥಿಂಗ್ ಅಂದರೆ ನಿಮಗೆ ಆ ಪವರ್ ನಿಮಗೆ ರಶ್ ಎಲ್ಲೂ ಫೀಲ್ ಆಗಲ್ಲ. ಸೊ ಅದು ಒಂದು ಬೋರಿಂಗ್ ಪಾರ್ಟ್ ಆಫ್ ದಿಸ್ ಇಂಜಿನ್ ಅಂತ ಹೇಳ್ತೀನಿ. ಅದು ಐ ನೋ ಅವರು ಒಂದು ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಅದು ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಇಶ್ಯೂ. ಬಟ್ ವೆನ್ ಯು ಕನ್ಸಿಡರ್ ಆಲ್ ದೀಸ್ 3 ಇಂಜಿನ್ಸು, ಈ ಸ್ಪೀಡ್ T4, ಜಾವಾ 42 FJ ಹಾಗೂ ನಿಮ್ಮದು ಮ್ಯಾವ್ರಿಕ್ X440, ಅದರಲ್ಲಿ ನನ್ನ ಒಪಿನಿಯಲ್ಲಿ ದ ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್ಸ್ ಇದೆ. ಬಿಕಾಸ್ ನಿಮಗೆ ದ ಸೇಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಲೋ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಟಾರ್ಕಿ ಫೀಲ್ ಕೊಡುತ್ತೆ, ಆರಾಮಾಗಿ ಮೆನ್ಯೂವರ್ ಮಾಡ್ಬೋದು, ಒಂದು ಅಂದರೆ ರಿಲ್ಯಾಕ್ಸ್ಡ್ ಇಂಜಿನ್ ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಮಿಡ್ ರೇಂಜಲ್ಲಿ ನಿಮಗೆ ಆಕ್ಸಲರೇಟಿಂಗ್ ಪವರ್ ಕೊಡುತ್ತೆ, ಜಸ್ಟ್ ಲೈಕ್ ದ 20 BHP ಇಂಜಿನ್. ಬಟ್ ದ ಮೇನ್ ಥಿಂಗ್ ವಿಚ್ ವಾಸ್ ಮಿಸ್ಸಿಂಗ್ ಇನ್ ದ 20 BHP ಇಂಜಿನ್, ಟಾಪ್ ಎಂಡಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಕೊಡೋಲ್ಲ ಅಲ್ವಾ, ಅದು ಇದು ಕೊಡ್ತಾ ಇದೆ. ಸೊ ನಿಮಗೆ ಅರೌಂಡ್ 90 to 110 ನಿಮಗೆ ಈ ಗಾಡಿಯಲ್ಲಿ, ಈ 3 ಗಾಡಿಯಲ್ಲಿ ನಿಮಗೆ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಸಿಗ್ತದೆ. ಆ್ಯಂಡ್ ಫಾರ್ ಮೀ ದಟ್ 100 to 110 ಈಸ್ ಮೋರ್ ದನ್ ಎನಫ್. ಐ ನೋ ಇದರದ್ದು ಟಾಪ್ ಎಂಡ್ ಬರ್ತಾ ಅರೌಂಡ್ 140 ತನಕ ಸ್ಟಾಪ್ ಆಗಿಬಿಡುತ್ತೆ. ಸೊ ನೀವು ಟಾಪ್ ಸ್ಪೀಡ್ ಬೇಕು ಅಂದರೆ ನಿಮ್ಗೆ ಸಿಗಲ್ಲ. ನಿಮಗೆ ಯಾರಿಗ ತೋರಿಸ್ಕೋಬೇಕಾದ್ರೆ ನಾನು 160 ಹೋಗಿದೆ, 170 ಹೋಗಿದ್ರೆ ಅದು ತೋರಿಸ್ಕೊಳಕ್ಕಾಗಲ್ಲ. ಬಟ್ ನಿಮಗೆ ಕ್ರೂಸಿಂಗ್ ಸ್ಪೀಡ್ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಸ್ಪೆಷಲಿ ಇಫ್ ಯು ಆರ್ ಟೂರಿಂಗ್ ಆರ್ ಇನ್ ಜನರಲ್. ನಿಮಗೆ ಒಂದು ಖಾಲಿ ಸ್ಟ್ರೆಚ್ ಸಿಕ್ಕಿದಾಗ ನಿಮಗೆ ಒಂದು 100 ಬೇಗ ರೀಚ್ ಆಗಿಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೋಡಿ. ದ್ಯಾಟ್ ಥಿಂಗ್ ಯು ವಿಲ್ ಗೆಟ್ ಇನ್ ದೀಸ್ 3 ವೆಹಿಕಲ್ಸ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಫಾರ್ ಮೀ. ದಿಸ್ 30 BHP ಈಸ್ ವೆರಿ 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 ಯೂಸ್ಫುಲ್ ಅಂತ ಅಂತೀನಿ. ಅಂದರೆ 25 to 30 BHP ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ನನ್ನ ಒಪಿನಿಯನ್ ಈ 3 ಗಾಡಿ ವಿಲ್ ಸೂಟ್ ದ ಇಂಡಿಯನ್ ರೋಡ್ ಕಂಡೀಷನ್ ಫಾರ್ ಲಾಡ್ ಆಫ್ ಪ್ರಾಕ್ಟಿಕಲ್ ಯೂಸ್ ಅಂತ ಅನಿಸ್ತದೆ. ಸೊ ವ್ಯಾಲ್ಯೂ ಫಾರ್ ಮನಿ ಗಾಡಿ ಈ 3 ಅಂತಲೇ ಹೇಳ್ತೀನಿ, ಈವನ್ ಬಿಫೋರ್ ಇದನ್ನು ಕಂಪೇರ್ ಮಾಡೋ ಬದಲು.